ನಮ್ಮ ಊರು ಹೆಸರನ್ನ ನಾನು ಹೇಳೋದಿಲ್ಲ, ಯಾಕಂತ ಅಂದರೆ ನಾನು ವಿಡಿಯೋ ಮಾಡೋದು ರೀಲ್ಸ್ ಮಾಡೋದು ನನ್ನ ಫ್ಯಾಮಿಲಿಗೆ ಯಾರಿಗೂ ಇಷ್ಟ ಇಲ್ಲ. ಮೀನ್ ಹತ್ರ ಕಚ್ಚಿಸ್ಕೊಂತವಳೆ ಕಾಲನ್ನ, ಇವಳು ಇಳಿಯೋಕೆ ಭಯ ಪಡ್ತಿದ್ದಾಳೆ. ಇವ್ ನೋಡಿ ಇವ್ನು ಫೋಟೋ ಶೂಟ್ ಮಾಡ್ತಾನೆ ಕಾಂಪಿಟೇಷನ್ ಅನ್ಕೊಂಡು ಖುಷಿ ಆಗ್ಬಿಟ್ಟವಳು ಅವಳು. ಚಿಕ್ಕವ್ರಿಗೆಲ್ಲ ಕಲಿಸ್ತಾಳೆ. 1 2 3 ಜನ ಹಾಕೊಂಡು ಫೈನ್ ಕಟ್ಬಿಟ್ಟು ಬಂದಿದ್ದಾರೆ. ಅದೇ ರೀಸನ್ಗೆ ಇಲ್ಲಿ ಕೈ ಹೊಡೋದ್ವಿ ಟೆಂಪೋಗೆ, ನಿಲ್ಸಿದ್ರು. ಇವಾಗ ಟೆಂಪೋದಲ್ಲಿ ಹೋಗ್ತಾ ಇದೀವಿ. ನೋಡಿ ಇದೆ ನಮ್ಮೂರು. ಇವತ್ತಿನ ನಮ್ಮ ವ್ಲಾಗ್ನ ನಮ್ಮ ಊರು ಅಂತ ಅಂದರೆ ನಾನು ಹುಟ್ಟಿ ಬೆಳೆದಂಥ ಊರಿಂದ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನು ಅಂತಂದರೆ ನನ್ನ ತಂದೆ ಕೂಡ ಇಲ್ಲೇ ಇದ್ದಾರೆ. ಸೊ ಊರಿಂದ ಬರುವಾಗ ಮಾತ್ರೆ ತಗೊಬರೋದನ್ನ ಮರ್ತ್ಬಿಟ್ರು. ಸೊ ಇವಾಗ ಮಾತ್ರೆ ಕೊಟ್ಬಿಟ್ಟು ಹಂಗೆ ತಳ್ಕಾಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನೂ ಯಾರೋದು ಯೋಗಿ ಮತ್ತು ಚೈತ್ರ ಮಮತಾ ಅವರು ಇನ್ನೂ ಬಂದಿಲ್ಲ. ನಾವು 3 ಜನ ಬಂದು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಊರು ಹೆಸರನ್ನ ನಾನು ಹೇಳೋದಿಲ್ಲ, ಯಾಕಂತ ಅಂದರೆ ನಾನು ವಿಡಿಯೋ ಮಾಡೋದು ರೀಲ್ಸ್ ಮಾಡೋದು ನನ್ನ ಫ್ಯಾಮಿಲಿಗೆ ಯಾರಿಗೂ ಇಷ್ಟ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ಹೇಳ್ತೀನಿ, ಅವ್ರಿಗೂ ನಾನು ರೀಲ್ಸ್ ಮಾಡೋದೆಲ್ಲ ಇಷ್ಟ ಆದಮೇಲೆ. ಸೊ ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ. ಏನು ಗೊತ್ತಿಲ್ಲ ಅವ್ರದ್ದು, ಅವ್ರಿಗೆ ಇಷ್ಟ ಇಲ್ಲ ಅಂತಂದ್ರೂ ಕೂಡ ಹೆಂಗೋ ಬೆಕ್ಲಿಸ್ಕೊಂಡು ಹೆಂಗೋ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಮಾಡ್ತೀನಿ ಅಂತ ನಂಬಿಕೆ ನನಗಿದೆ. ಸೊ ಇವನು ನೋಡಿ ದೇವತರ ರೋಡ್ ಮಧ್ಯದಲ್ಲಿ ನಿಂತ್ಕೊಂಡು ಏನೋ ಯೋಚಿಸ್ತವನೆ. ಇನ್ನೂ ಅವ್ರು ಬಂದಿಲ್ಲ, ಇವಾಗ ಗೊತ್ತಿದಾರ. ಇಲ್ಲಿ ಬಂದರು ಇವರೇ. ಇವ್ ನೋಡಿ ಎಷ್ಟು ಭಯ ಅವನಿಗೆ, ಭಾರಿ ಕಳ್ಳ ಇವನು. ಇವಾಗ ನಮ್ಮ ಊರಿಗೆ ಹೋಗೋಣ. ಮತ್ತೆ ನೋಡಿ ಇವ್ರು ಹೆಂಗೈತೆ ಅಂತ ನೋಡ್ಕೊಳ್ಳಿ. ಇನ್ನೂ ಒಂದು ಡೀಟೇಲ್ ಬ್ಲಾಗ್ ಮಾಡ್ತಾನೆ. ಅವ್ರ ಊರು ಮತ್ತೆ ಅವರು ಮನೆ ಇದೆ ಊರಲ್ಲಿ, ಅದು ಹೋಮ್ ಟೂರ್ ಎಲ್ಲ ಮಾಡಬೇಕು ಅಂತ ಪ್ಲಾನ್ ಮಾಡೋನೆ. ಮುಂದಿನ ದಿನಗಳಲ್ಲಿ ಮಾಡ್ತಾನೆ ಅಲ್ವೇ? ಖಂಡಿತ, ಬಟ್ ಇವಾಗ ಆಗೋದಿಲ್ಲ, ಅದಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ನೋಡ ಊರು ತೋರ್ಸೋ. ಯಾರಿಗಾರು ಊರು ಗೊತ್ತಾದ್ರೆ ಕಮೆಂಟ್ ಮಾಡಿ. ಎಲ್ಲ ಊರು ಒಂದೇ. ನೀನು ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನಿಂತಲ್ಲ, ಅಲ್ಲಿ ಹಿಂದೆ ಬರ್ತಿರುತ್ತಲ್ಲ. ನಮ್ಮೂರಲ್ಲಿ ಹಳೆ ಊರು, ನಮ್ದು ಒಂದು ಪುಟ್ಟ ಗ್ರಾಮ. ಅಂದವೇ ತಳ್ಕಾಡ್ಗೆ ಹೋಗ್ತಾ ಇವಾಗ ಮುಡುಕುತಾರೆ ಸಿಕ್ತು. ಸೊ ರಿವರ್ ನೋಡ್ಕೊಂಡು ಕೂತವ್ರೆ ಇವರೆಲ್ಲ. ರಿವರು ಸದ್ಯ ಸಮುದ್ರ ಇವನ್ ಸಮುದ್ರ ಅಂತ ಅನ್ಕೊಂಡ್ ಅನ್ಸುತ್ತೆ. ಈ ತರ ಎಲ್ಲ ಫಸ್ಟ್ ಟೈಮ್ ನೋಡಿರೋದಂತೆ ಪ್ರಜ್ವಲ್. ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ಅವ್ನು ಭೂಮಿ ಬಂದಿರೋದು. ಏಲಿಯನ್ಸ್ ಆಗಿದ್ದ, ಬೇರೆ ಗ್ರಹದಲ್ಲಿದ್ದ ಅವನು. ಸೊ ಇವನು ಬಿಸ್ನೆಸ್ ಮಾಡ್ತಿದ್ದ, ಅದಕ್ಕೆ ಇವರೆಲ್ಲ ಬೇಜಾರಾಗಿ ಇಲ್ಲಿ ಒಂದೇ ಕಡೆ ಕೂತ್ಕೊಂಡವ್ರೆ. ಅವ್ರು 5,000 ರೂಪಾಯಿ ಮಾಡ್ಕೊಡಿ ಅಂತ, ಇವನು 5,000 ರೂಪಾಯಿಗಿಂತ ಕಡಿಮೆ ಆಗೋದಿಲ್ಲ ಅಂತ. ಆಕ್ಚುಲ್ ಆಗಿ ನಮ್ಮಲ್ಲಿ ಬಾರ್ಗಿಂಗ್ ಇಲ್ಲ, ಫಿಕ್ಸೆಡ್ ಪ್ರೈಸ್ ಇರುತ್ತೆ. ಬಟ್ ಕಸ್ಟಮರ್ ಮೊದ್ಲೇ ಗೊತ್ತಲ್ಲ, ಲೇಡೀಸ್ ಅಷ್ಟು. ನಾನು 5,000 ರೂಪಾಯಿ ಹೇಳಿರ್ತೀನಿ ಅಂತ ಅನ್ಕೊಳ್ಳಿ, 3,000 ರೂಪಾಯಿ ಕೇಳ್ತಾರೆ. ನಾನು ಎಲ್ಲಿಂದ ಮಾಡೋದು? ಸೊ ಹಾಗೈತೆ. ಊರಿಗೆ ಬಂದ್ರೆ ಎಂಜಾಯ್ ಮಾಡಕ್ಕಾಯ್ತಿಲ್ಲ ನಾನು. ನೋಡಿ ದುಡಿ ವಯಸ್ಸಲ್ಲಿ ದುಡಿ ಬ್ರೋ. ನಮ್ದು ನೋಡು, ನಾವು ಹೆಂಗೆ ಖಾಲಿ ಪೋಲಿಯಾಗಿ ನಿಂತ್ಕೊಂಡ್ಬಿಟ್ಟಿದೀವಿ. ಬಿಡು, ಯಾಕೆ ವೇಸ್ಟ್ ಆಗಿ ಬದುಕಿದ್ಯಾ? ಏನಕ್ಕೋ ಖಾಲಿ ಪೋಲಿಯಾಗಿ ಖುಷಿಯಾಗಿರ್ಬೇಕು. ಎಷ್ಟು ವಿಶಾಲಾಗೈತೆ. ಸೊ ಇವಾಗ ಇಲ್ಲಿ ಕೈ ಕಾಲು ತೊಳ್ಕೊಂಡು ದೇವ್ರ ದರ್ಶನಕ್ಕಂತ ಹೋಗ್ಬೇಕು. ಹೋಗೋಣ ತಾನೆ? ಹೋಗೋಣ. ಅಲ್ಲಿ ಕೊನಿ ಕೇಳ್ಬೇಕಾ ಗಾಡಿ? ಮೆಟ್ಲು ಹತ್ಕೊಂಡ್ ಹೋಗೋಣ ಏನು? ಮೆಟ್ಲ ಹತ್ತಕ್ಕಾಗಲ್ಲ. ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂತೀರಲ್ಲ, ಮೆಟ್ಲು ಹತ್ಕೊಂಡು ಬರೀ ಇಲ್ಲೇ ಹೋಗೋಣ. ಬೇಡ ಬೇಡ, ಮಮತಾ ಬೇಡ ಅಂದ್ಲು. ಸಣ್ಣಾಗೋಯ್ತಾಳೆ ಅದಕ್ಕೆ. ಮೀನ್ಗಳು ಇವಾಗ ಕಾಲ್ ಕಡಿತಿದೆ, ಏನೋ ಒಂಥರ ಚೆನ್ನಾಗೈತೆ. ಇವಳು ತಿಕ್ಳುಳು ಕಲ್ಲೆಲ್ಲ ಎಸಿತವಳೆ ಮೀನ್ ಮೇಲೆ. ಮೀನ್ ಎಸದ್ಲಾ ಇವಳು? ದೊಡ್ಡ ತಿಕ್ಳುಳು. ಹೌದಾ? ಮೀನ್ ಐತಾ? ಎಲ್ಲಿ? ಹೌದನೇ? ಮೀನ್ ಹತ್ರ ಕಚ್ಚಿಸ್ಕೊಂತವಳೆ ಕಾಲನ್ನ, ಇವಳು ಇಳಿಯೋಕೆ ಭಯ ಪಡ್ತಿದ್ದಾಳೆ. ಇವ್ ನೋಡಿ ಇವ್ನು ಫೋಟೋ ಶೂಟ್ ಮಾಡ್ತಾನೆ. ಯಾವ ತರ ಫೋಟೋ ಶೂಟ್? ಇಲ್ಲಿ ಕ್ಯಾಮ್ರಾಮ್ಯಾನ್ ಮುಸ್ತಫಾ. ಅಯ್ಯೋ ಫೋಟೋ ತೆಗಿತೀನಿ, ತೆಗಿಯೋ. ಲೇ ಫೋಸ್ ಕೊಡೋ. ಲೇ ಇಲ್ಲಿ ಆಟ ಆಡ್ಬೇಡ ಹೋಗಿ. ಅವ್ರ ಬಟ್ಟೆ ಎಲ್ಲ ತವಾಗಿಲ್ವನಲ್ಲಿ? ಅವ್ರ ಬಟ್ಟೆ ಎಲ್ಲ ತವಾಯ್ತು ತಾನೆ. ಲೇ ಅವ್ರ ಮೇಕಪ್ ಮಾಡ್ಕೊಂಡಾಗ ನೋಡಕ್ ಆಗಲ್ಲ ಕಣೋ. ಇವಾಗ ಹೆಂಗೋ ನೋಡೋದು ಅವ್ರನ್ನ. ಮೀನ್ ಬರ್ಲಿ ಅನ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ, ಇವಾಗ ಬಂದಿದೆ. ಕಡ್ಲೆಪುರಿ ತಂದಿದ್ರೆ ಸರಿ ಆಗ್ತಿತ್ತು. ಇವರೆಲ್ಲ ಆಚೆ ನಿಂತ್ಬಿಟ್ಟಿದೀನಿ. ಅವ್ರು ಖಾಲಿ ಕೂದ್ರೆ ಸಾಕು, ಹೊಟ್ಟೋಗ್ಬಿಡುತ್ತೆ ಎಲ್ಲ ಭಯ ಪಟ್ಬಿಟ್ಟು. ಅಲ್ಲಿ ಮೀನ್ ಹಿಡಿಯಕ್ಕೆ ಹೋಯ್ತಾಳೆ ಕಲ್ಲ. ಸೊ ಇನ್ನೂ ಬಂದಿಲ್ಲ. ಏನೇ ಮಾಡ್ತಿದ್ಯಾ? ಇವ್ರಿಬ್ರಿಗೆ ಏನಾಗೈತೆ? ಸೊ ಇವ್ರೇನು ಆಟ ಆಡ್ತವ್ರೆ. ಇವೊಂದು ಫೋಟೋ ಶೂಟ್, ಒಂದು ಬಿಸ್ನೆಸ್. ಇವ್ರಗಳ ಜೊತೆ ಬಂದ್ಬಿಟ್ಟು ತೆಗ್ಲಾಕೊಂಡಿದೀನಿ ಬ್ರೋ ಅಂತ ಅನಿಸ್ತದಲ್ಲ, ಆತರ ಆಗ್ಬಿಟ್ಟಿದೆ. ಇವಾಗ ಇವನ್ ಸುಸ್ತೈತೆ ಅನ್ಬಿಟ್ಟು ಯೋಗೇಶ್ ಕೂಸು ಮರಿ ಮಾಡಿಸ್ಕೊಂಡವನೆ. ಇವಾಗ ಪ್ರಜ್ವಲ್ ನನ್ನ ಮೇಲೆ. ಎಂತದಿಲ್ಲ ಗೈಸ್, ವಿಡಿಯೋ ಮಾಡ್ತಾ ಇರೋದು ಹತ್ತಿಸ್ಕೊಂಡ್ ಹೋಯ್ತಿರೋದು, ಇಲ್ಲಾಂದ್ರೆ ಹತ್ತಿಸ್ಕೊತಿರ್ಲಿಲ್ಲ. ಇವನ್ ಬಟ್ಟೆ
ಬಟ್ಟೆ ಮೇಲೆ ಹತ್ಬಿಟ್ಟಿದೆ ಬಟ್ಟೆ ಇಲ್ಲ ಬಟ್ಟೆ ಬಿಚ್ಚಕ್ ಕೂಡ ಆಮೇಲೆ ಕಾಂಪಿಟೇಷನ್. ಯಾರು ಫಸ್ಟ್ ಕಾಂಪಿಟೇಷನ್ ಅನ್ಕೊಂಡು ಬೀಳಿಸ್ಬಿಟ್ಟಿರೋ. ಇರಲ್ಲ ಗೆಳಿಬಿಡ ಕ್ರಾಸ್ ಆಗ್ಬೇಕು. ಸೊ ಗೈಸ್ ಇವರೇ ಬೀಳಿಸ್ಬಿಡ್ತಾರೆ. ಸಾಕ್ಬಿಡು. ಗೈಸ್ ಇವನ್ ಜೀವನ ಎಲ್ಲ ನನ್ ಕೈಲಿತ್ತು, ಇವನ್ ಜೀವನ ಬಂದು ಅವನ್ ಕೈಲಿತ್ತು. ಅದು ಸೇಫ್ ಆಗಿ ಲೇ ಅವನು ಹಿಂಗ್ ಕುಂತ್ಬಿಟ್ಟವನೆ. ಅದೆಲ್ಲ ಬಿಟ್ಬಿಟ್ಟಿದ್ರೆ ಎಲ್ಲ ಬಿದೋಗೋರು. ಒಂದ್ ಉಳ್ಕೊಂಡು ಎಲ್ಲಾರು ಯಾರಿದ್ರು? ನೀವ್ ಹಿಂದೆ ಬಿಟ್ಟಿದ್ರಲ್ಲ ಅವರು. ಯಾರು ಎಲ್ಲ ಮುಂದೆ ತಿಳ್ಕೊಳಲ್ಲ. ಇವ್ರು ಮುಂದೆ ಬಂದ್ಬಿಟ್ಟಿದ್ರಾ? ಅವ್ರ ತಾನೇ ವಿಡಿಯೋ ಮಾಡಿದ್ರು. ಎಷ್ಟು ನೀರು ಐತಿ ನೋಡು. ಎಷ್ಟೈತೆ ಇಷ್ಟು. ಸೊ ಇವಾಗ ದರ್ಶನ ಮಾಡಕ್ ಹೋಗ್ಬೇಕು. ಎಲ್ಲ ಪೂಜೆ ಮಾಡ್ಕೊಂಡು ಬರ್ತಿದ್ದಾರೆ. ದರ್ಶನ ಮುಗಿಸ್ಕೊಂಡಾಯ್ತು. ಇವಾಗ ದೇವಸ್ಥಾನ ನಿರ್ಮಾಣ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮತ್ತೆ ಜೀರ್ಣೋದ್ಧಾರ ಮಾಡ್ತಾ ಇದಾರೆ ಅನ್ಸುತ್ತೆ. ಎಲ್ಲ ಕಲ್ಲಲ್ಲೇ ಮಾಡ್ತವ್ರೆ. ಆಕ್ಚುಲ್ ಆಗಿ ಮುಂಚೆದು ಆರ್ಟ್ ಟ್ರಿಕ್ ನೋಡಿ ಎಷ್ಟು ಚೆನ್ನಾಗಿದೆ ಅದು. ಆಕ್ಚುಲಿ ಇದು ಕೂಡ ಚೆನ್ನಾಗೈತೆ. ಬಟ್ ಹಳೇದೆ, ಹೊಸದೇ. ಈ ತರ ಆಗಿನ ಕಾಲದಲ್ಲೇ ಮಾಡೋರಲ್ಲ. ಇವಾಗ ಆಕ್ಚುಲಿ ಎಲ್ಲ ದೇವಸ್ಥಾನನೂ ಕೂಡ ಇದೇ ತರ ಮಾಡಿಸ್ತಿರೋದು ಕಣೋ. ನಮ್ಮ ಮನೆ ದೇವರು ದೇವಸ್ಥಾನ ಇದೇ ತರ ಮಾಡಿರೋದು, ಹಿಂಗೆ ಮಾಡಿರೋದು. ಒಂಥರ ಚೆನ್ನಾಗೈತೆ. ಲೋ ಬೈ, ನಿಂಗೊಂದು ಪ್ರಶ್ನೆ. ಈ JCB-ನ ಇಲ್ಲಿ ಗಂಟೆ ಹೆಂಗ್ ತಕ ಬಂದ್ರು? ಬೆಟ್ಟ ತಾನೆ, ಬೇರೆ ರೂಟ್ ಐತಾ? ಬೇರೆ ರೂಟ್ ಐತೆ, ಕರೆಕ್ಟ್ ಅಲ್ಲಿ ರೂಟ್ ಐತೆ. ಇನ್ನೊಂದು ದೇವಸ್ಥಾನ ಹೋಗಕ್ಕೆ. ಹೌದಾ? ನಾನು ಹೆಂಗ್ ಬಂತಪ್ಪ ಅಂತ ಗೊತ್ತಾಗಿರ್ಲಿಲ್ಲ. ಹೌದಾ ತಾತ? ಹಾ ಸರಿ ಆಯ್ತು. ಶಿವಗಂಗೆ ಬೆಟ್ಟ ಅದೆಲ್ಲ ನೋಡಿರ್ಬೋದು. ಇದೇ ತರ ಬೆಟ್ಟದ ಮೇಲೆ ದೇವಸ್ಥಾನ ಇರುತ್ತೆ. ಬಟ್ ಈ ತರ ವ್ಯೂ ಪಾಯಿಂಟ್ ಬಂದಾಗ ಸಿಟಿ ತರ ಆಗ್ಬಿಟ್ಟಿರುತ್ತೆ. ಬಟ್ ಇಲ್ಲಿ ನೋಡಿ ಎಲ್ಲೂ ಕೂಡ ಮನೆ ಇಲ್ಲ, ಸುತ್ತ ಕಾಡು, ಒಂಥರ ಚೆನ್ನಾಗಿದೆ. ಇವಾಗ ಬೆಟ್ಟಳ್ಳಿ ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಇವ್ರಿಗೆ ಸುಸ್ತಾಗ್ಬಿಟ್ಟಿದೆ, ಅರ್ಧ ದಾರಿಲಿ ಕೂತವ್ರೆ. ಅವನು ಮತ್ತೆ ಬಿಸ್ನೆಸ್ಸು, ಇವ್ರಿಗೆ ಸುಸ್ತಾಗ್ಬಿಟ್ಟಿದೆ. ಇವರೆಲ್ಲ ಮಾತಾಡ್ಕೊಂಡು ನಿಂತವ್ರೆ. ಇವಾಗ ಬೆಟ್ಟಳ್ಳಿ ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು. ಅಲ್ಲಿಂದ ಇವಾಗ್ಲೂ ಇಷ್ಟೊತ್ತು ಮಾಡ್ತಿದ್ದೀರಾ? ಲೇಟ್ ಆದ್ರೆ ಏನೋ ಮಾಡ್ತೀರಾ? ಇವರೆಲ್ಲ ಬೆಂಗ್ಳೂರ್ಗೆ ಹೋಗ್ಬೇಕು. ನಾನು ಮತ್ತೆ ಯಶವಂತು ನಾಳೆ ಹೋಗ್ತೀವಿ ಬೆಂಗ್ಳೂರ್ಗೆ. ಇವರು ಇವತ್ತೇ ಹೋಗ್ತಾರೆ. ಸೊ ಗೈಸ್ ಇವಾಗ ಜಸ್ಟ್ ನಾವು ತಲಕಾಡು ರಿವರ್ ಹತ್ರ ಬಂದಿದ್ದೀವಿ. ಇವಾಗ ಇಲ್ಲಿ ಏನಾದ್ರು ಸ್ನಾಕ್ಸ್ ತಿಂದು ಹೋಗ್ಬೇಕು. ಬಟ್ ಇಲ್ಲಿ ಡಿಸ್ಕಷನ್ ಮಾಡ್ತಿದ್ದಾರೆ ನೋಡಿ. ನಾವು ಹೆಂಗೋ 3 ಜನ ಅಲಕ್ ಬುಲಕ್ ಹೊರಗಡೆ ಬಂದ್ಬಿಟ್ವಿ. ಬಟ್ 1, 2, 3 ಹಾಕೊಂಡು ಫೈನ್ ಕಟ್ಬಿಟ್ಟು ಬಂದಿದ್ದಾರೆ. ಅದೇ ದುಡ್ಡಲ್ಲಿ ಏನಾರು ತಿನ್ಸ್ಬೋದೈತಲ್ಲ ಇವಾಗ. ನಾನು ಹೇಳ್ದೆ ಪೊಲೀಸ್ ಅವ್ರೆ ಅಂತ. ಅವನೇನಂದ ಗೊತ್ತಾ ಫೋನಲ್ಲಿ? ನನಗೂ ಗೊತ್ತು ಅಂತ ಅಂದ. ಕರೆಕ್ಟ್ ಆಗಿ ಬಂದ್ ಬೀಗ ಕಿತ್ಕೊಂಡ್ರು. ಆಕ್ಚುಲಿ ಇವ್ನ್ ಫೋನ್ ಮಾಡಿದಾಗ ಅಲ್ಲಿ ಪೊಲೀಸ್ ಅವ್ರೆ ಹುಷಾರಾಗಿ ಬರೋ ಅಂತಂದ್ರೆ ಹೌದು ನಂಗೂ ಗೊತ್ತು ಅಂತಂದ್ರು. ಗೊತ್ತು ಅಂದಿದ ತಕ್ಷಣ ಬೀಗ ಕಿತ್ಕೊಂಡ್ಬಿಟ್ಟಿದ್ದಾರೆ. ಆದ್ರೂ ಇಲ್ಲಿ ಬಂದಿದ ತಕ್ಷಣ ಈಗ ಹೊರಟಾಗೋಯ್ತು. ಅವ್ನು ಮಾತಾಡ್ತಿದ್ರು ದಿಮಾಕಲ್ಲಿ ಗಾಡಿ ಮೇಲೆ ಕೂತಿದ್ದೆ ನಾನು. ನೀನು ರಾಜ ಬಿಡೋ. ಪುಷ್ಪ 2 ನೀನು, ಪುಷ್ಪ 3 ಪೊಲೀಸ್ ಅಂದಿದ್ದು. ಇವ್ಳು ನೋಡಪ್ಪ ರಿಯಾಕ್ಷನ್. ಹೇಳು. ಪೊಲೀಸ್ ಇಮಿಟೇಟ್ ಮಾಡ್ಕೊಳ್ಳೋಳು. ಹೇಳು ಇನ್ನೊಂದ್ಸಲ ಹೇಳು. ಅವ್ಳಿಗೆ ನಾಚಿಕೆ ಆಗೋದ್ ಬಿಡು. ಇವ್ಳು ಸರಿ, ಇವಳು ನಮ್ ರಾಕಿ ಬೈ ಹೆಂಗೆ ಶಿಷ್ಯದು? ಹೇಳು ಹೇಳು ಚೈತ್ರ. ಅಯ್ಯ ನಾಟಕ ಅಂದ್ರೆ ಹೇಳು ಚೈತ್ರ. ಅದೇ ಸೇಮು ನೋಡು ಅಳ್ತಿದ್ದಾಳೆ ಇವಾಗ. ಸೊ ಗೈಸ್ ಇವಾಗ ಇವಳ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು. ಹುಡುಗರ ಮೇಲೆ ದೌರ್ಜನ್ಯ ಮಾಡ್ತಾಳೆ. ಮಾಡ್ತಿದ್ದಾಳೆ. ಕನ್ನಡನ ಹಾಳು ಮಾಡಕ್ಕೆ ಇವನೊಬ್ಬನೇ ಸಾಕು. ದೌರ್ಜನ್ಯ ಕರೆಕ್ಟ್ ಆಗಿ. ಅರ್ಜುನ್ ಜನ್ಯ ಕನ್ನಡ ಏನು ಹಾಳು ಮಾಡ್ತಾ ಇಲ್ಲ. ನಾನ್ ತೊದ್ಲ ಅಷ್ಟೇ. ಅದನ್ನ ಬೆಕ್ಲುಸ್ಕೊ ಹೇಳ್ತೀನಪ್ಪ. ಹಾ ಏನ್ ಕನ್ನಡ ಕನ್ನಡಿಗ ಕಣೋ ನಾನು. ಆದ್ರೆ ಕನ್ನಡದವ್ರಿಗೆ ಗೊತ್ತಾಗಲ್ಲ ನೀನ್ ಕನ್ನಡ ಮಾತಾಡ್ತಿದ್ಯಾ ಅಂತ. ಎಲ್ಲಾನು ಕೊಟ್ಟಿರೋದಿಲ್ಲ. ಏನಾರು ಒಂದು ಕಿತ್ಕೊಂಡಿರ್ತಾರೆ. ನನ್ಗೆ ಮಾತಾಡೋದ್ರಲ್ಲಿ ಕಿತ್ಕೊಬಿಟ್ಟಾರೆ. ಮೇಲೊಂದು ಕೆಳಗೊಂದು. ಏನ್ನ ಮಾತಾಡೋದು ಏನ್ ಮೇಲೊಂದು ಕೆಳಗಡೆ ಒಂದು. ನಾಲ್ಗೆ ಕರೆಕ್ಟ್ ಆಗಿ ಕೊಟ್ಟಿಲ್ಲ. ಮೇಲ್ಗಡೆ ಮತ್ತೆ ಏನೇನೋ ಮಾತಾಡ್ತಾನೆ. ಏನೇನೋ ತಪ್ಪಾಗಿ ಎಲ್ಲ ಮಾತಾಡ್ತಾನೆ ಇವನು. ಇವಾಗ ಇಲ್ಲಿ ಏನಾರು ಕೊಡಿಸ್ತಾನ ಅಮ್ಮ ಇಸು. ಊರು ಕರ್ಕೊ ಬಂದಿರೋ ಕಾರಣಕ್ಕೆ ಪ್ರಜ್ವಲ್ಗೆ ನೆನ್ನೆ ಕೊಡಿಸ್ತಾ. ಈ ಊರು ಯಾರ ಊರ್ಗೆ ಹತ್ರ ಆಯ್ತೋ ಅವ್ರೇನಾರು ಕೊಡಿಸ್ಬೇಕು. ಯಾರ ಊರ್ಗ ಹತ್ರ ಇರೋದು? ನಿಮ್ ಊರ್ಗೆ ಹತ್ರ ಇರೋದು. ಊರ್ಗ ಹತ್ರ ಇರೋದು. ಫಸ್ಟ್ ಊರು ಮಳವಳ್ಳಿಯಿಂದ ಮುಂದೆ ಅವರು. ಅವ್ಳು ನೋಡಿ ಪಾಪ ಅವಳಿಗೆ ಸೆಕೆ ಐತಿ. ಮಮತಾ ಉಂಟೋಯ್ತದೆ ಬಾಯ್ ಕಡೆ.
ಏ ಬರ್ರ ಆಯ್ತು, ಇಬ್ರು ತಿಂದು ಮುಗಿಸೇಬಿಟ್ರನು. ಇವರಿಬ್ರು ನೋಡಿ ಕಿತ್ತಾಡ್ಕ ತಿಂತವ್ರೆ ಅವರಿಬ್ರು. ಪೂರ್ತಿ ಖಾಲಿನೇ ಹೋಗ್ಬಿಟ್ಟೋಡೆ. ಇವಳು ತಮಾಷೆಗೆ ಹೇಳಿದ್ದು. ಇದೇನು ಎಲ್ಲ ಹಿಂಗ್ ಕೇಳ್ತಿದ್ದೀರಾ? ಕೇಳಿ ಅಣ್ಣ ಪ್ಲೀಸ್, ಅಣ್ಣ ಅಮ್ಮ ಪ್ಲೀಸ್ ಅಪ್ಪ. ಹಾ ಕೇಳಂಗೆ ಕಳ್ರು. ಯಾರು? ಮಮತಾನಾ? ನನ್ಗೇನು ಎಲ್ಲಿ ತಗೊಬಂದಿರೋದು? ಯಾರು ತಗೊಬಂದಿರೋದು? ಅವನೇ ತಗೊಬಂದೆ, ಹೋಗಿ ಇಸ್ಕೊಂಬಂದಿರೋದು. ಯಾರಿಗೆ ಕೊಟ್ಟಿರೋನ್ಗಿನೇ ಬ್ಲಾಗ್ ಮಾಡ್ತಿದೀನಿ, ಮಧ್ಯೆ ಮಾತಾಡ್ತಾನೆ ಇವ್ನು ಬೇರೆ ಹುಚ್ಚುಂತರ. ಸೊ ಗೈಸ್ ಅವ್ರು ಬಿಲ್ ಪೇ ಮಾಡಕಂತ ಹೋಗವ್ರೆ. ಅಲ್ಲಿ ಬಿಸಿ ಊಟ ಐತೆ ಅಂತಂದ್ರೆ ಇವಳು ಬಿಟ್ಟಿ ಊಟ ಐತೆ ಅಲ್ಲಿ ಅಂತವಳೆ. ಆದ್ರೂ ಚೈತ್ರ ಮಸ್ತು ಒಳ್ಳೆ ಕೌಂಟರ್ ನಿಂದು. ಇವಾಗ ದೇವಸ್ಥಾನಕ್ಕೆ ಏನು ಹೋಗೋದ್ ಬೇಡ ಅಂತಂದ್ರು, ಯಾಕಂತಂದ್ರೆ ಸ್ವಲ್ಪ ಮಳೆ ಬರಂಗೈತೆ ಅಂಡ್ ನಾವು ಸ್ವಲ್ಪ ಕೆಲಸ ಐತೆ, ಮೈಸೂರಿಗೆ ಹೋಗ್ಬೇಕು. ಸೊ ಗೈಸ್ ಮತ್ತೆ ತಲಕಾಡಿಯಿಂದ ನಮ್ಮ ಊರಿಗೆ ಬಂದಿದೀವಿ. ಬಿಕಾಸ್ ಏನಕ್ಕೆ ಅಂತಂದ್ರೆ ಬೆಳಗ್ಗೆ ಟೈಮ್ ಸ್ಪೆಂಡ್ ಮಾಡಕ್ ಆಗಿಲ್ವಲ್ಲ. ಸೊ ಇವಾಗ ಸ್ವಲ್ಪ ಹೊತ್ತಿದ್ದು ಹೋಗೋಣ ಅಂತ ಅನ್ಕೊಂಡಿದೀನಿ. ಬಟ್ ಇವಾಗ ಮಳೆ ಬೇರೆ ಬಂದ್ಬಿಡ್ತು. ಇವರೆಲ್ಲ ಇವತ್ತೇ ಊರಿಗೆ ಹೋಗೋಣ ಬೆಂಗಳೂರಿಗೆ ಅಂತ ಅಂತಿದ್ದಾರೆ. ಏನ್ ಮಾಡಕ್ಕಾಗುತ್ತೋ ಗೊತ್ತಿಲ್ಲ. ಬೈಕಲ್ಲಿ ಬೇರೆ ಬಂದಿರೋದು ನಾವು. ಮಳೇಲಿ ತೆಗ್ಲಾಕೊಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಯಾರು ಒಪ್ತೇನೆ ಇಲ್ಲ ನಾಳೆ ಹೋಗೋಣ ಅಂತಂದ್ರೆ. ಇವಾಗ ಈ ವೆದರಲ್ಲಿ ಆಕ್ಚುಲಿ ನಾನು ಟೀ ಕಾಫಿ ಏನು ಕುಡಿಯೋದಿಲ್ಲ. ಬಟ್ ನಮ್ಮ ಊರಿಗೆ ಬಂದಾಗ ನಾನು ಬೆಲ್ಲುಟ್ ಟೀ ಕುಡಿತೀನಿ. ನಂಗೆ ಬೆಲ್ಲುಟ್ ಟೀ ಅಂದರೆ ತುಂಬ ಇಷ್ಟ. ಇವಾಗ ಈ ವೆದರಲ್ಲಿ ಒಂದೊಳ್ಳೆ ಮಳೆಯಲ್ಲಿ ಟೀನ ಕುಡಿತಾ ಇದ್ರೆ ಸೈಕು. ಹಂಗೆ ಅಲ್ಲಿ ಮುಡುಕ್ತರಲ್ಲಿ ಬರ್ತಿರುವಾಗ ಕಡಲೆಪುರಿ ಖಾರಸೇವ ತಗೊಬಂದಿದ್ದೀವಿ. ಅದ್ರ ಜೊತೆಗೆ ಟೀನ ಕುಡಿತಾ ಇದ್ರೆ ಆ ಮಜನೇ ಬೇರೆ. ಇವಾಗ ಟೀ ಮಾಡಿಸ್ಬಿಟ್ಟು ಬೇಗ ಬಂದ್ಬಿಡೋಣ. ನೋಡಿ ಇದೆ ನಮ್ಮೂರು. ಇವಾಗ ನಮ್ಮೂರಿಂದ ನಮ್ಮ ಅವ್ವರ ಊರಿಗೆ ಬಂದಿದ್ದೀವಿ ದೇವಸ್ಥಾನಕ್ಕೆ. ಅವ್ವರ ಊರು ಅಂತಂದರೆ ನಮ್ಮ ಅಮ್ಮವ್ರ ಊರು. ಇವಾಗ ಇದು ಶನಿಮಹಾತ್ಮ ದೇವಸ್ಥಾನ. ಆ್ಯಕ್ಚುಲಿ ನಾನು ಚಿಕ್ಕ ವಯಸ್ಸಿಂದನೂ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಇದು ಯಾವ ದೇವಸ್ಥಾನ, ಯಾವ ಊರು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಬಿಕಾಸ್ ಏನಂತಂದರೆ ಇದು ನಮ್ಮ ಮಳವಳ್ಳಿ ಸೈಡ್ ಸ್ವಲ್ಪ ಫೇಮಸ್ಸು. ಇಲ್ಲಿ ಸರೌಂಡಿಂಗ್ ಎಲ್ಲ ಊರವರು ಬರ್ತಾರೆ ಮೋಸ್ಟು. ಸೊ ಕಮೆಂಟ್ ಮಾಡಿ ನೋಡೋಣ ಮಳವಳ್ಳಿಯವ್ರು ನೋಡ್ತಾ ಇದ್ರೆ ಪಕ್ಕ ಗೊತ್ತಾಗುತ್ತಿದೆ ಯಾವ ದೇವಸ್ಥಾನ ಅಂತ. ಬನ್ನಿ ಇವಾಗ ದರ್ಶನ ಮಾಡಕ್ಕೆ ಹೋಗೋಣ. ಗೈಸ್ ಮೈಸೂರಿಗೆ ಹೋಗ್ಬೇಕು ಅಂತಂದಿದ್ದು ಕ್ಯಾನ್ಸಲ್ ಆಯಿತು. ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಬ್ರೋ ಬಸ್ ಸ್ಟ್ಯಾಂಡ್ಗೆ ಬಿಟ್ಬಿಟ್ಟು ನಮ್ಮ ಬಸ್ ಹತ್ತಿಸ್ಕೊಟ್ಬಿಟ್ಟು ಹೋಗ್ಬೇಕು. ಸೀಟ್ ಹಿಡ್ದು ಗೊತ್ತಾಗಲ್ಲ, ಸೀಟ್ ಹಿಡ್ದು ಬೇರೆ ಬಸ್ ಕಳಿಸ್ಕೊಡ್ತಾರೆ. ಅದರಿಂದ ಬಸ್ ಹತ್ತಿಸ್ಕೊಡಕ್ಕೆ ಬಂದಿದ್ದೀನಿ ನಾನು. ಆ್ಯಕ್ಚುಲಿ ಚೈತ್ರ, ಮಮತಾ, ಯೋಗಿ ಚೈತ್ರ ಅವ್ರ ಊರಿಗೆ ಹೋಗಿದ್ದಾರೆ. ನಾವು ಇವಾಗ ಮಳವಳ್ಳಿಗೆ ಹೋಗ್ಬೇಕು. ಮಳವಳ್ಳಿಗೆ ಹೋಗ್ಬಿಟ್ಟು ಅವನ ಹತ್ರ ಬೈಕ್ ಇಸ್ಕೊಂಡು ಅವರು 3 ಜನ ಬಸ್ಸಲ್ಲಿ ಬರ್ತಾರೆ. ನಾವು 3 ಜನ, ಚೈತ್ರ, ನಾನು ಮತ್ತು ಇವನು ಎಲ್ಲ ಮಳವಳ್ಳಿ ಅವರ. ಇಲ್ಲೇ ಸರೌಂಡಿಂಗ್ ಒಂದು 5 ಕಿಲೋಮೀಟರ್ ಊರು ಅಷ್ಟೇ ಡಿಫ್ರೆನ್ಸ್. ಇವನು ಯೋಗಿ ಮತ್ತೆ ಮಮತಾ ಇಬ್ರು ಸರೌಂಡಿಂಗ್ ಅಲ್ಲ. ಇಲ್ಲ, ಮಮತಾ ಚಾಮರಾಜನಗರ, ಯೋಗಿ ನಂಜನಗೂಡು. ಇವನು KGF ರಾಕಿ ಬಾಯ್. ಸೊ ಇವಾಗ ಬೆಂಗಳೂರಿಗೆ ಹೋಗ್ಬೇಕು. ನಮ್ಮ ಶಿಷ್ಯನ್ ಬಿಟ್ಬಿಟ್ಟು ಹೋಗಕ್ಕೆ ಬೇಜಾರೈತೈತೆ. ಅಲ್ಬೇಡ ಬಿಡು. ಇವಾಗ ನನಗೆ ಮುತ್ತಿಕು ಇವಾಗ ಊರಿಗೆ ಹೋಗ್ಬೇಕು ಗೈಸ್. ನನಗೆ ಆ್ಯಕ್ಚುಲಿ ಬೆಂಗಳೂರಿಗಿಂತ ಊರಲ್ಲಿರೋಕ್ಕೆ ಇಷ್ಟ. ಏನು ಮಾಡೋಕ್ಕಾಗೋದಿಲ್ಲ, ಪರಿಸ್ಥಿತಿ. ಬೆಂಗಳೂರಿಗೆ ಹೋಗ್ಬೇಕು. ಸೊ ಗೈಸ್ ಊರಲ್ಲಿ ಒಂದು 10 ನಿಮಿಷ ವೆಯ್ಟ್ ಮಾಡಿದ್ವಿ, ಬಸ್ ಸಿಕ್ಕಿರಲಿಲ್ಲ. ಸೊ ಯೋಗಿ ನೀನು 10 ನಿಮಿಷದಲ್ಲಿ ನಾನು ಬಸ್ ಸ್ಟ್ಯಾಂಡ್ ಹತ್ರ ಬರ್ತೀನಿ ಮಳವಳ್ಳಿ ಹತ್ರ ಅಂತಂದ. ಸೊ ಅದೇ ರೀಸನ್ಗೆ ಇಲ್ಲಿ ಕೈ ಹೊಡೆದ್ವಿ ಟೆಂಪೋಗೆ. ನಿಲ್ಸಿದ್ರು. ಇವಾಗ ಟೆಂಪೋದಲ್ಲಿ ಹೋಗ್ತಾ ಇದ್ದೀವಿ. ಇವ್ನು ಹೇಳ್ತಾ ಇದ್ದ, ಇಲ್ಲ ಕಣೋ ತಮಾಷೆ ಮಾಡ್ಬೇಡ ಸುಮ್ಮನೆ ಇರೋ ಅಂತ. ನಾನು ನಿಲ್ಲಿಸ್ತೀನಿ ಹೇಳು ಅಂತಂದೆ. ತಮಾಷೆ ಮಾಡ್ತಿದ್ದೆ ಅಂತ ನೆಗಿದ್ದಿಲ್ಲ. ಬಟ್ ನಿಲ್ಸಿದ್ದೀವಿ, ಹೋಗ್ತಾ ಇದ್ದೀವಿ. ಈಗೇನು ಅನ್ನಿಸ್ತೈತೆ? ಇದರೆಲ್ಲ ಹೋಗಿದ್ಯಾ ನಿಮ್ಮೂರಲ್ಲಿ? ಇಲ್ಲ, ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇಷ್ಟು ದಿನ ಡೀಸೆಂಟಾಗಿ ಬಸ್ ಹೋಗ್ತಾ ಇದ್ದೆ. ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಇವರೆಲ್ಲ ಸಿಟಿ ಹುಡುಗರು ಗೈಸ್, ಹಳ್ಳಿ ಹುಡುಗರು. ಯಾವುದಕ್ಕಾದ್ರೂ ಸರಿ, ಬಂಕ ಬಂಡಿಗಾದ್ರೂ ಸರಿ, ವಿಮಾನಕ್ಕಾದ್ರೂ ಸರಿ, ಎಲ್ಲ ಕಡೆ ಆಡ್ತಾ ಇರೋದು. ಇದಾನೆ, ಬಟ್ ಇಲ್ಲಿ ಎಂಜಾಯ್ ಮಾಡೋದನ್ನ ಸಿಟಿಲಿ ಮಾಡೋಕ್ಕಾಗಲ್ಲ. ಅದನ್ನೇ ನಾವು ಮಿಸ್ ಮಾಡ್ಕೊಂಡು ಸಿಟಿ. ಫೈನಲಿ ಬಿಡ್ದಿ ಹತ್ರ ಬಂದಿದ್ದೀವಿ. ಒಂದು ಟೀ ಸ್ಟಾಲ್ ಹತ್ರ ನಿಲ್ಸಿದ್ದೀವಿ ಟೀ ಕುಡಿಯೋಣ ಅಂತ. ಪ್ರಜ್ವಲ್ ಹೋಗಿ ಟೀ ತರಕಂತ ಹೋಗಿದ್ದಾನೆ. ನನಗೆ ಬೈಕಲ್ಲಿ ಟ್ರಾವೆಲ್ ಮಾಡೋಕ್ಕೆ ಸ್ವಲ್ಪ ಕಷ್ಟ. ಏನಕ್ಕೆ ಅಂತಂದರೆ ಸ್ವಲ್ಪ ಬ್ಯಾಕ್ ಪೇನ್ ಇರೋ ಕಾರಣ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಬಂದ್ವಿ. ಇವಾಗ ಟೀ ಕುಡ್ದು ಮುಂದಿನ ಪಯಣ ನಮ್ಮ ಪ್ರಜ್ವಲ್ ಅವರ ಮನೆಗೆ. ಇದು ಇವತ್ತಿನ ನಮ್ಮ ವ್ಲಾಗ್ ಆಗಿತ್ತು. ಮುಂದಿನ ವ್ಲಾಗಲ್ಲಿ ಒಂದು ಒಳ್ಳೆ ಕಂಟೆಂಟ್ ನೋಡ್ಕೊ ಬರ್ತೀವಿ. ಅಲ್ಲಿ ತನಕ ಖುಷಿಯಾಗಿ ಆರಾಮಾಗಿರಿ. ಮತ್ತೆ ಸಿಗುವ.